ಕಾನೂನು ಬಾಹಿರವಾಗಿ ಬಾಲಕಿಯನ್ನ ದತ್ತು ಪಡೆದ ಪ್ರಕರಣದಲ್ಲಿ ಆರೋಪಿ ಸೋನು ಶ್ರೀನಿವಾಸ್ ಗೌಡ ಕಸ್ಟಡಿ ಇಂದಿಗೆ ಅಂತ್ಯ ಆಗುತ್ತೆ. 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ರು ನ್ಯಾಯಾಧೀಶರು. ಈ ಪ್ರಕರಣದಲ್ಲಿ ಆ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. ಈಗಾಗಲೇ ಸ್ಥಳ ಮಹಜರು ಉಳಿದ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಈ ಕಸ್ಟಡಿ ಸಂದರ್ಭದಲ್ಲಿ ಪೊಲೀಸರು ಮಾಡಿ ಮುಗಿಸಿದ್ದಾರೆ. ಸೊ ಇವತ್ತು ಕಸ್ಟಡಿ ಅಂತ್ಯ ಆಗೋದ್ರಿಂದ ಮತ್ತೆ ನ್ಯಾಯಾಧೀಶರ ಮುಂದೆ ಸೋನು ಶ್ರೀನಿವಾಸ್ ಗೌಡರನ್ನ ಪೊಲೀಸರು ಹಾಜರುಪಡಿಸ್ತಾರೆ. 4 ದಿನದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ದಾರೆ. ಸೊ ಆರೋಪಿಯನ್ನ ಮತ್ತೆ ಕಸ್ಟಡಿಗೆ ಕೇಳೋದು ಡೌಟ್. ಎಲ್ಲ ಪ್ರಕ್ರಿಯೆಗಳು ಮುಗಿದಿರೋದ್ರಿಂದ ಮತ್ತೆ ಪೊಲೀಸರೇನು ಕಸ್ಟಡಿ ಕೇಳೋ ಹಾಗಿಲ್ಲ. ಇವತ್ತು ಕೋರ್ಟ್ನ ಮುಂದೆ ಹಾಜರುಪಡಿಸಿದಾಗ ಮುಂದೇನಾಗುತ್ತೆ ಅನ್ನೋದು ನೋಡಬೇಕು. ಗ್ರಾಮಕ್ಕೆ ಹೋಗಿ ಆ ಮಗುವನ್ನು ಕರ್ಕೊಂಡು ಬಂದ ಸ್ಥಳ ಅಂದರೆ ಅವ್ರ ಮನೆ ಏನಿತ್ತಲ್ಲ ಅಲ್ಲಿ ಕೂಡ ಸ್ಥಳ ಮಹಜರು ಮಾಡಿಸಿದ್ರು. ಆ ಸಂದರ್ಭದಲ್ಲಿ ಗ್ರಾಮಸ್ಥರ ತೀವ್ರ ವಿರೋಧ ವ್ಯಕ್ತವಾಯಿತು, ಆಕ್ರೋಶ ವ್ಯಕ್ತಪಡಿಸಿದ್ರು, ವಾಹನಕ್ಕೆ ಮುತ್ತಿಗೆ ಹಾಕಿದ್ರು. ಎಲ್ಲ ಘಟನೆಗಳು ನಡೀತು. ಮತ್ತು ಯಾವ ರೀತಿ ಮಗುವನ್ನು ದತ್ತು ಪಡ್ಕೊಂಡಿದ್ದಾರೆ, ಎಲ್ಲೆಲ್ಲಿ ನಿಯಮಗಳು ಉಲ್ಲಂಘನೆ ಆಗಿದೆ, ಹಣಕ್ಕೇನಾದರೂ ಮಗುವನ್ನು ತಂದೆ ತಾಯಿ ಕೊಟ್ಟರ, ಎಲ್ಲ ಆಯಾಮದಲ್ಲಿ ಪೊಲೀಸರು ಈಗಾಗಲೇ ಮಾಹಿತಿ ಕಲೆ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.